ಇದ್ರದ್ದು ಆಮೇಲೆ ಲೇಸ ಇದ್ರದ್ದು ಕೊಡಪ್ಪ, ಅದ್ರದ್ದು ಬಿಲ್ಗಳು ಯಾವ್ಯಾವ ಪ್ರೆಷರ್ಗೆ ಎಷ್ಟೆಷ್ಟು ಕೊಟ್ಟಿದ್ಯಾ ಅಂತ ಕೊಡಪ್ಪ. ಅದನ್ನ ಎಷ್ಟೆಷ್ಟು ಕ್ರಷರ್ಗೆ ಏನೇನ್ ಮೆಟೀರಿಯಲ್ ಕೊಟ್ಟಿದ್ಯಾ, ನೀನ್ ಇನ್ನೆಷ್ಟು ವಾಪಸ್ ತಗೊಂಡು ಹೋಗ್ತಿದ್ಯಾ, ಅದು ಬಿಲ್ ಕೊಡು. ನೀನ್ ಬಿಲ್ ಇಕ್ಕಂತಲ್ಲ ಹೆಂಗ್ ಬಂದ ಇಲ್ಲಿಗೆ? ಐತೆ ಸರ್. ಇದು ಬ್ಲಾಸ್ಟ್ ಮಾಡಿ ನೋಡಿ, ಈ ಸೆಂಟರ್ ಗೋಡೆ ಕುಸ್ತು ಬಿದ್ದೋಗಿರೋದು. ಈಗ ಮನೆ ಬಿಡಕ್ಕಾಗಲ್ಲ ಅಂತ ನೋಡಿ, ಈ ಗೋಡೆ ಎತ್ತಿರೋದು. ಮಾತಾಡೋದೇನು ಮಾತಾಡ್ರಪ್ಪ. ಆ ಕಡೆ ಇದೇ ಥರ ಬಂದಿತ್ತು. ನಾನು ಎಲ್ಲ ಮನೆ ಮದುವೆಗೆ ಕ್ಲೀನ್ ಮಾಡಿ ಒಳಗಡೆ ಸೀಟ್ ಹೊಡೆದಾಗ ಇರ್ತಾವೆ, ಹಿಂಗೆ ಹುಡುಗಿತ್ತು ಅಡ್ಡಡ್ಡ. ಮನೆ ಕಲ್ ಸಮೇತ ಹೊಡೆದ. ಮಾಡ್ತೀನಿ, ಒಂದು ಗಂಟೆ ಬಿಟ್ಕೊಂಡು ಬರ್ತೀನಿ. ನಾವು ಯಾರು ಗೊತ್ತಾ, ಆನಂದ್ ಕಡೆ ಅಂತ ಆನಂದನ ಹೆಸರು ಹೇಳಿ ಸರ್. ಆನಂದನ ಹೆಸರು ಹೇಳ್ಬಿಟ್ಟು ಒಂದು ಗಂಟೆ ಆದಮೇಲೆ ನಾವೇನು ಮಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತಿದ್ವಿ. ಇನ್ನೇನು ಹುಡುಗ ಕುಡ್ದೋಗಿರ್ತಾನೆ ಅಂತ ನಾವು ಆ ಥರ ಏನು ಇದು ಮಾಡಲಿಲ್ಲ. ಅವ್ರ ಮನೆಯವ್ರಿಗೆ ಯಾರಿಗೋ ಫೋನ್ ಮಾಡಿ ಹೇಳಿ ಸುಮ್ಮನೆ ಆಗಿಬಿಟ್ಟು ಮತ್ತೆ ಒಂದು ಗಂಟೆ ಆದಮೇಲೆ ಒಂದು 25 ಜನ ಕರ್ಕೊಂಡು ಅವ್ರ ಹೆಸರುಗಳು ಯಾರ್ಯಾರು ಅಂತಲೇ ಗೊತ್ತಿಲ್ಲ, ಜಾಸ್ತಿ ಜನ ಕರ್ಕೊಂಬಂದ್ಬಿಟ್ಟು ಅಲ್ಲೇ ಮಾಡಿಬಿಟ್ಟು ಅಂಗಡಿ ಎಲ್ಲ ಹೊಡೆದಾಕ್ಬಿಟ್ಟು ನನ್ನ ಗಂಡನಿಗೆಲ್ಲ ಹೊಡೆದು ರಾಡಾಗೆ ಮತ್ತು ಕಡ್ಡಿಗಳಿಗೆಲ್ಲ ತೊಗೊಂಡು ಹೊಡೆದ್ಬಿಟ್ಟು ನನಗೂ ಹೊಡೆದ ಸರ್. ಅವ್ನು ಯಾರೋ ಬರತ್ತ ನಾನು ಜಾಡ್ಸೊಡ್ದ. ಆನಂದ ನಾನು ಕೊಳ್ತೀನಿ, ಇದು ಮಾಂಗಲ್ಯ ಚೈನ್ ಕಿತ್ಕೊಂಡ್ಬಿಟ್ಟು ಮಾಂಗಲ್ಯ ಚೈನ್ ಕೊಡೋ ಅಂತ ನಾನು ಅವ್ನು ಕಲ್ಪಟ್ಟು ಇಟ್ಕೊಂಡು ಕೇಳಿದ್ಕೆ ನೀನು ಹೆಂಗಸು ಬಂದಿದ್ದೀಯ ಅಂತ ಜಾಡ್ಸೊಡ್ದು ಎಲ್ಲ ಇಲ್ಲಿಗೆಲ್ಲ ಏಟಾಗಿಬಿಟ್ಟಿದೆ. ನನಗೆ ಈ ಕಡೆ ಎಲ್ಲ ಹೊಡೆದ್ಬಿಟ್ಟು ನನಗೆ ಇಬ್ಬರು ಹೊಡೆದಿದ್ದು, ಭರತ ಮತ್ತು ಆನಂದ. 40 ಗ್ರಾಮ್ ಸರ್. ಚೈನು ಒಂದು ಇದು ಲಕ್ಷ್ಮಿ ತಾಳಿ, ಒಂದು ತಾಳಿ ಚೈನು, ಬರೀ ಚೈನೇ 40 ಗ್ರಾಮ್. ಅದು ಗಂಡಸು ನಮಗೆ ಗೊತ್ತಿಲ್ಲ ಸರ್. ನಾವು ಹೆಂಗಸ್ರು ಏನೋ ಗೊತ್ತು ಸರ್. ನಾವು ಬರೀ ಜಗಳಾಡ್ತಿದ್ರು. ಅವರು ಜಗಳಾಡೋದಕ್ಕೆ ಹಿಂಗೆ ಜಗಳಕ್ಕೆ ಬಂದ್ರಲ್ಲ ಅಂತ ಹೋಗಿದ್ದಕ್ಕೆ ಹೆಂಗಸರು ನೀನು ಬಂದಿದ್ದೇನೆ ಅಂತ ಹಿಡ್ಕೊಂಡು ನಾವು ಬಿಡ್ಸೋಕೆ ಹೋಗಿ ಇದು ಮಾಡ್ತೀನಿ, ನಮ್ಮನ್ನು ಹೊಡೆದ್ಬಿಟ್ಟು ಅಲ್ಲೇ ಮಾಡೋರು ಸರ್. ಟೋಟಲ್ ಒಂದು 25 ಜನ ಇದ್ರು ಸರ್. ನೋಡಿರೋರು ಇದ್ದಾರೆ ಸರ್. ಅದ್ರಾಗ ಪವನ್ನ, ಭರತ ಮತ್ತು ಧನು ಅಂತ ಯಾರೋ ಒಬ್ಬ, ಅವನು ಅಷ್ಟು ಗೊತ್ತು ನಮಗೆ. ಅಲ್ಲಿ ಓಡಾಡೋ ಹುಡುಗರು ಆನಂದ, ಅವನೇ ಮೇನ್ ಆನಂದ, ಅವನೇ ನನ್ನ ಹಿಡ್ಕೊಂಡು ಹೊಡೆದಿದ್ದು. ಅವನೇನೋ ಪ್ರೆಷರ್ ಕಂಪ್ರೆಷರ್ ಏನಾಗುತ್ತೋ ಗೊತ್ತಿಲ್ಲ ಸರ್ ನನಗೆ. ಒಟ್ಟು ಅಲ್ಲೇ ಓಡಾಡ್ತಿರ್ತಾನೆ ಅವನು. ಈ ಥರ ಕೆಲಸ್ತಾರೆ ಸರ್ ಎಲ್ಲ. JCB ಆಪ್ರೇಟರ್ಗಳು ಅವರು ಕೆಲಸ ಮಾಡೋರು ಎಲ್ಲರನ್ನೂ ಕರೆಸಿದ್ದಾರೆ. ಶ್ರೀರಾಮ್. ಓಕೆ. ಬಿಗ್ ಕಂಪ್ರೆಸರ್ ಗಾಡಿ ತೊಗೊಬಂದಿದ್ವಿ. ಅದನ್ನು ನಾವು ನಿಲ್ಲಿಸೋದಕ್ಕೆ ಅವರು ಹಳೆ ವಯಸ್ಸನ್ನು ತಂದು ಈ ಥರ ಅಲ್ಲೇ ಮಾಡಿದ್ದಾರೆ. ಅಲ್ಲೇ ಮಾಡ್ತಾರೆ. ಆನಂದ್ ಕುಮಾರ್ ಏನು ವರ್ಕ್ ಮಾಡ್ತಾರೆ? ಅದೇ ಸರ್, ಪ್ರೆಷರಲ್ಲಿ ವರ್ಕ್ ಮಾಡ್ತಾರೆ. ಅದು ಬ್ಲಾಸ್ಟಿಂಗ್ ಮಾಡ್ತಾರೆ ಅವರು. ಬ್ಲಾಸ್ಟಿಂಗ್ ಮಾಡಿಕೊಂಡು ಅಲ್ಲೇ ಲೇಬರ್ ಮಾಡ್ಕೊಂಡು ಬ್ಲಾಸ್ಟಿಂಗ್ ಮಾಡ್ಕೊಂಡು ನೀವೆಲ್ಲಿದ್ವಿ ಅಲ್ಲೇ ಸರ್? ನಾನು ಮನೆ ಹತ್ರ ಇದ್ದೀನಿ. ಅವರು ನಮ್ಮ ಮನೆ ಹತ್ರ ಹುಡುಕೊಂಡು ಹೋಗಿರೋ ಸರ್. ಅದೇನಾದ್ರು ಬೇರೆ ವಿಷಯ ಇಲ್ಲ ಅಂದರೆ ಪ್ರೆಷರ್ ವಿಚಾರವಾಗಿ ಮತ್ತು ಹಳೆ ವಯಸ್ಸನ್ನು ಸರ್. ಇದೆ ಹೆಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಇದು ಅಂತ ಎಲ್ಲ ಇದು ಮಾಡಿಕೊಂಡು ಹಳೆ ವಿಚಾರಗಳು ವಯಸ್ಸನ್ನು ಎಲ್ಲ ಬಂದು. ಎಷ್ಟು ಜನ ಬಂದಿದೆ ಸರ್? ಸುಮಾರು ಒಂದು 20-25 ಜನ. ನಿಮ್ಗೆ ಎಲ್ಲೇ ಲೇಟ್ ಆಗಿದೆ ಸರ್? ನನಗೆ ಈ ಕಡೆ ಬಲಗಡೆ, ಎಡಗಡೆ ತೊಡೆ ಲೇಟ್ ಆಗಿದೆ, ಬಲಗಡೆ ಇದು ಕರೆಕ್ಟಾಗಿ, ಆಮೇಲೆ ತಲೆಗೆ ಏನು. ನಿಮ್ಮ ಹೆಸರೇನು? ಸರ್ ಕೃಷ್ಣಪ್ಪ. ತಿಮ್ಮಯ್ಯ ಅಂತೇಳಿ ಪ್ರೇಮ್ ಕುಮಾರಿ ಅವರು ಸದಸ್ಯರು ಹೊಸಳ್ಳಿಗೆ. ಏನಾಯಿತು ಅಂದರೆ ಶ್ರೀರಾಮ ಪ್ರೆಷರಲ್ಲಿ ಒಂದು ರಿಗ್ ಮಿಷಿನ್ ಅಂತ ತಂದಿದ್ರು. ಆ ರೈಟಿಗೆ ಸಹ ನಾವು ಒಂದು ಸತಿ ಫೋನ್ ಮಾಡಿ ನಾನು ತಿಳಿಸಿದ್ದೆ, ನೋಡಪ್ಪ ಊರಲ್ಲಿ ನಾವು ನೆಂಬರು, ನೀವು ಇದನ್ನೆಲ್ಲ ತಗೊಂಬಂದು ನಮ್ಮ ಹೆಸರು ಕೆಡಿಸ್ಬೇಡಿ, ಇದನ್ನು ನೀವು ಮಾಡಲೇಬೇಡ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳಿದಾಗ ಅವ್ರು ಏನಂದರು, ಇಲ್ಲ ತಿಮ್ಮಣ್ಣರೇ, ನಾವು ಮ್ಯಾಲಿಂದ ಅಲ್ಲಿ ಕೆಳಗೆ ಇಳಿಸ್ಬಿಟ್ಟಿದ್ದೀವಿ, ಸಾಲೆ ಹೋಗ್ತಾಯಿದ್ದೀವಿ ರಿಗ್ಗು, ನಾವು ಇಲ್ಲಿ ನಡೆಸಲ್ಲ ಅದನ್ನು, ಪಕ್ಕದ ಊರಿನವರೆಲ್ಲ ಬಂದು ವೀಡಿಯೋ ಮಾಡಿ ಎಲ್ಲ ಗಲಾಟೆ ಮಾಡಿದ್ರು, ಹಂಗಾಗಿ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು.
ಹಂಗಾದಾಗ ಮತ್ತೆ ಇವರೆಲ್ಲ ನಾನು ಕೇಳಿದ್ರು, ಏನೋ ಅದು ಮತ್ತೆ ರಿಗ್ ನಡೀತಾ ಇದೆಯಂತೆ ಅಂತ ಇವ್ರು ಕೇಳಿದ್ರು. ಇಲ್ಲ ಕಣ್ರೋ ಅಂತ ನಾನು ಇವ್ರಿಗೆ ಹೇಳ್ತಿದ್ದೆ. ಮತ್ತು ಇವ್ರು ಏನು ಮಾಡೋರು, ಒಂದು ಸತಿ ಯಾರೋ ಹೇಳೋರಿ ನೈಟು ಕೊರೆದು ಬ್ಲಾಸ್ಟಿಂಗ್ ಮಾಡ್ತಾವ್ರೆ ಅಂತ. ಆವಾಗ ನೈಟ್ ಇವರು 11 ಗಂಟೆಗೆ ಹೋದಾಗ 12 ಗಂಟೆಯಲ್ಲಿ ಇವ್ರು ಹೋಗೋದು ನೋಡಿ ಕೆಳಗೆ ಇಳಿಸ್ತಾ ಇದ್ರಂತೆ. ಆಗ ಇವರೆಲ್ಲ ಕ್ರೆಷರ್ನವ್ರಿಗೆ ಫೋನ್ ಮಾಡಿ ಅವ್ರ ಓನರ್ಗೂ ಬನ್ನಿ ಇಲ್ಲಿ ಮಾತಾಡೋಣ ಅಂತ ಕರೆದಿದ್ದಾರೆ. ಆಗ ಅವರು ಒಬ್ಬರು ಫೋನ್ ರಿಸೀವ್ ಮಾಡಲಿಲ್ಲ, ಒಬ್ಬರು ಬಂದಿಲ್ಲ. ಆಗ ಇವ್ರೇನು ಮಾಡೋರು, ಅಲ್ಲಿಂದ ತಗೊಂಬಂದು ಹೊಸಲಿ ದೇವಸ್ಥಾನ ಮುಂದೆಗಡೆ ನಿಲ್ಲಿಸ್ಬಿಟ್ಟು ನೈಟೆಲ್ಲ ಇವರು ಅಲ್ಲೇ ಇದ್ದು, ಯಾಕೆಂದರೆ ಗಾಡಿಯಲ್ಲಿ ಏನೋ ಓದತ್ತು ಬಂದತ್ತು ಅಂತೇಳಿ ಅಲ್ಲೇ ಇದ್ದು ನೈಟು ಬೆಳಗ್ಗೆ ಆದಮೇಲೆ ಅವರು ರೈಟ್ರುಗಳು ಬಂದಾಗ, ನೋಡಪ್ಪ ನಿಮ್ಗೆ ಇಷ್ಟು ಹೇಳಿದ್ರು ಮಾಡಿದ್ದೀರಾ, ನಿಮ್ಮ ಓನರ್ಗಳು ಕರೆಸ್ರಿ, ಯಾರು ರಿಗ್ ತಂದಿರೋದು, ಯಾರು ಇದನ್ನು ಕೆಲಸ ಮಾಡೋಕ್ಕೆ ನಿಮ್ಗೆ ಹೇಳಿದ್ದು, ಹಿಂದೆ ಒಂದು ಸತಿ ಇದೇ ಥರ ಆಗಿತ್ತಲ್ಲ, ಗಲಾಟೆ ಆಗಿತ್ತಲ್ಲ, ನೀವು ಮತ್ತೆ ಯಾಕೆ ಕೊರೆಯೋಕೆ ಹೋಗಿದ್ರಿ, ಮತ್ತು ನಾವು ಹೇಳಿದ್ರು ನೀವು ಕೊರಿತಾ ಇದ್ರಲ್ಲ, ನಿಮ್ಮ ಓನರ್ಗಳು ಕರೆಸ್ರಿ ಅಂತ ಒಂದು. ಓನರ್ಗಳು ಊರಾಗಿಲ್ಲ, ಬೇರೆ ಊರಲ್ಲವ್ರೆ, ನಾಳೆ ಕರೆಸ್ತೀವಿ 11 ಗಂಟೆ 10 ಗಂಟೆ ಕರೆಸ್ತೀವಿ ಅಂತ ಅಂದರು. ಸರಿ ಆಯ್ತಪ್ಪ, ನೋಡು ನಿಮ್ಮ ರಿಗ್ಗು ನಿಮ್ಮಿದು, ನೀವು ಯಾರನ್ನ ಒಬ್ಬನ ಹಾಕೊಂಡು ನೋಡ್ಕೊಳ್ಳಪ್ಪ, ಆಯಿತು ಅವತ್ತು ನಾಳಿಕೆ ಬಂದು ಬಗೆಹರಿಸ್ಕೊಂಡು ತಾಂದವಾಗ ಕೇಳ್ರಪ್ಪ, ನಿಮ್ಮ ಓನರ್ ಬಂದು ಊರಲ್ಲಿ ಮಾತಾಡಲಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋದ್ಮೇಲೆ ನಮ್ಮ ಅವ್ರವ್ರ ಕೆಲಸಕ್ಕೆ ಅವರೆಲ್ಲ ಏನು ಸಮಸ್ಯೆ ಆಗಿದೆ ಅದು ಹೇಳಿ. ಸಮಸ್ಯೆ ಅದೇ ಸರ್, ಮಾತಾಡಿ. ಬ್ಲಾಸ್ಟ್ ಆಗಿ ಎಲ್ಲ ಕ್ರ್ಯಾಕ್ಗಳು ಬಂದಿದ್ದೆ ಮನೆ. ಆ ರಿಗ್ಗು ಬ್ಲಾಸ್ಟ್ ಆಗೋದಲ್ಲ ಸರ್, ಫುಲ್ಲು ವೈಬ್ರೇಷನ್ಗೆ ಎಲ್ಲ ಕ್ರ್ಯಾಕ್ ಆಗಿ ಇದೆಲ್ಲ ಉದುರೋಗಿದೆಯಲ್ಲ, ನೀವು ನೋಡಿದ್ರಲ್ಲ, ಆ ಥರ ಎಲ್ಲ ಕ್ರ್ಯಾಕ್ ಆಗಿ ಉದುರ್ತಾ ಇದೆ. ಸುಮಾರು ಮನೆ ಆ ಥರ ಆಗಿದೆ ಆ ರಿಗ್ ಬಂದಾಗಿಂದ. ಹಂಗಾಗಿ ಇವ್ರೇನು ಮಾಡ್ತಾರೆ, ಅದನ್ನು ಕೇಳಿಬಿಟ್ಟು ಹೋದಾಗ ನಿನ್ನೆ ಸಂಜೆ ಏನೋ ಅಲ್ಲಿ ಮ್ಯಾಗಡೆ ಒಂಟಿ ಮನೆ ಹತ್ರ ಹೋಗ್ಬಿಟ್ಟು ರಿಗ್ಗಿಂದು ಯಾರು ತಂದಿದ್ದು ಅಂದರೆ ಇವ್ರು ಯಾರ್ಯಾರು ಹೋಗಿ ತಂದಿದ್ರು, ಒಬ್ಬನ ಒಂಟಿ ಮನೆ ಇತ್ತು, ಅಲ್ಲೋಗ್ಬಿಟ್ಟು ಅವ್ರನ್ನ ಅದನ್ನ ಗಲಾಟೆ ಮಾಡೋರು. ಕ್ರೆಷರ್ ಆಪ್ರೇಟ್ರುಗಳು ಅದನ್ನು ಮೇಂಟೈನ್ ಮಾಡ್ತಾಯಿದ್ರು. ಅವ್ರ ಜೊತೆಗೆ ಹೋಗಿ ತಂದಿದ್ರಲ್ಲ ಅವರು ಎಲ್ಲನ ಸಿಕ್ಕಾಪಟ್ಟೆ ಅವ್ರನ್ನ ಹೊಡೆದು ಅವರೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗೋರು. ಒಬ್ಬನಿಗೆ ಬುಲ್ಡೆ ಹೊಡೆದೋಗೈತೆ, ಅವ್ರ ಕೈ ಮುರಿದೋಗೈತೆ, ಏನೋ ಕೈ ಕೀಲ ಏನೋ ಹೋಗೈತಂತೆ ಒಂಟಿ. ಆಮೇಲೆ ಅಂಗಡಿ ಎಲ್ಲ ಚೆಚ್ಚಾಕ್ಬಿಟ್ಟವ್ರೆ. ಎಷ್ಟು ಜನ ಮೇಲೆ ಅಲೆ ಮಾಡಿದ್ದಾರೆ? 4 ಜನ ಮೇಲೆ ಅಲೆ ಮಾಡಿ. ಕಂಪ್ಲೇಂಟ್ ಆಗೈತಾ? ಕಂಪ್ಲೇಂಟ್ ಇನ್ನೂ ಆಗಿಲ್ಲ ಸರ್. ಇಲ್ಲ ಸರ್, ಎಲ್ಲ ಆಸ್ಪತ್ರೆ ಮನೆಗೆ ನಾವೇ ನಂಗೆ ಗ್ರಾಮಸ್ಥರು ಹೋಗ್ಬೇಕು. ನೀವು ಬರ್ತೀರಾ ಅಂದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಪೊಲೀಸ್ನವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಪೊಲೀಸ್ನವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ, ಈ ಥರ ರಿಗ್ ಆಗೋದ್ರಿಂದ ನಮ್ಮ ಊರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಮನೆಗಳೆಲ್ಲ ಭಾಳ ಕ್ರ್ಯಾಕ್ ಬರ್ತಾವೆ. ಇವಾಗ ನೀವೇ ನೋಡ್ದಂಗೆ ಎಲ್ಲ ಕ್ರ್ಯಾಕ್ ಹೋಗಿ ಅವೆಲ್ಲ ಬರ್ತಾಯಿದ್ದೀವಿ. ನಮಗೆ ರಿಗ್ ಬಿಲ್ ಮಾಡೋಂಗಿಲ್ಲ ಸರ್. ಗಣಿ ಇಲಾಖೆಯವರು ಯಾರಾದರೂ ಬಂದಿದ್ರಾ ಇಲ್ಲಿಂದ? ಇಲ್ಲ ಸರ್, ಬಂದಿಲ್ಲ. ಪರ್ಮಿಷನ್ ತಗೊಂಡಿದ್ದಾರೆ ಅವರು? ಇಲ್ಲ ಸರ್, ಪರ್ಮಿಷನ್ ತಾಂದಿಲ್ವ ಅವ್ರು ಏನು ಹೇಳ್ತಾ ಇಲ್ಲ ಸರ್. ಕ್ರೆಷರ್ನಲ್ಲಿ ನಮ್ಗೇನು ಅವ್ರಿಗೆ ಮಾಹಿತಿನೇ ಹೇಳ್ತಾ ಇಲ್ಲ. ಬಂದು ಸುಮ್ಮನೆ ನೆನ್ನೆ ಅಲ್ಲಿ ಬಂದು ಅಲ್ಲೇ ಮಾಡೋಗಿರೋದು ಅಷ್ಟೇ. ಈಗ ನೆನ್ನೆ ಅಲ್ಲೇ ಮಾಡಿರೋದು ಯಾವ ಕ್ರೆಷರ್ ಅವರು? ಶ್ರೀರಾಮ ಮತ್ತು ಕರ್ನಾಟಕ ಟೌನ್ ಕ್ರೆಷರ್. ಯಾರು ಓನರ್ ಯಾರು ಅದಕ್ಕೆ? ದಿಲೀಪ್ ಕುಮಾರ್, ಇಸ್ಕಂಟೇಗೌಡರು ಕ್ರೆಷರ್. ಈಗ ಏನಿದೆ, ಈಗ ಬಂಡೆ ಬ್ಲಾಸ್ಟ್ ಮಾಡಬೇಕು ಅಂದರೆ ಈ ಸ್ಟಡಿ ನಾವು ಕುಳಿ ಹೊಡೆದಿದ್ದೀವಿ, ಈ ಸ್ಟಡಿಗೆ ಇಷ್ಟು ಮೆಟೀರಿಯಲ್ ಕೊಡಬೇಕು, ಅಷ್ಟು ರೂಲ್ಸ್ ಇರುತ್ತೆ. ಇವರು ಕುಳಿ ಹೊಡೆಯೋದೇ ಜಾಸ್ತಿ, ಮೆಟೀರಿಯಲ್ ತಾಣೋದೇ ಒಂದು ಲೆಕ್ಕಕ್ಕೆ, ಅದಕ್ಕೆಲ್ಲ ಬಿಲ್ ಕೊಡ್ಬೇಕು ಇವರು. ಪ್ರತಿ ಸರಿ ಎಷ್ಟೆಷ್ಟು ಬಂದು ಇಲ್ಲಿ ಇದು ಮಾಡ್ಕೊಂಡು ಈ ಸ್ಟಡಿ ಕುಳಿ ಹೊಡೆದವ್ರೆ, ಇಷ್ಟು ಬ್ಲಾಸ್ಟ್ ಮಾಡ್ತಾವ್ರೆ ಅಂತಲೂ ಹೇಳ್ಬೇಕು. ಯಾರೇನು ಬಂದ್ ಮಾಡಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಅಧಿಕಾರಿಗಳು ಬಂದು ಯಾರು ಚೆಕ್ ಮಾಡಲ್ಲ. ಪ್ರತಿ ಬ್ಲಾಸ್ಟಲ್ಲೂ ಬಂದು ಒಬ್ರು ಅಧಿಕಾರಿ ಚೆಕ್ ಮಾಡಿ ಬ್ಲಾಸ್ಟ್ ಮಾಡಿಸ್ಬೇಕು. ಯಾರು ಚೆಕ್ ಮಾಡ್ಬೇಕದು? ಸಂಜೆಲಿಸ್ನರ್ ಅವ್ರಿಗೆ ಎಲ್ಲ ಜವಾಬ್ದಾರಿ. ಎಲ್ಲರೂ ಈಗ ಮೈಸನ್ ಜಿಯಲಿಸ್ನರ್ ಅಲ್ವಾ ಸರ್? ಈಗ ಎಲ್ಲದಕ್ಕೂ ಬಂದು ಎಲ್ಲ ಚೆಕ್ ಮಾಡೋದು, ಒಂದು ಗಾಡಿ ಕೇಸ್ ಮಾಡೋದು, ಎಲ್ಲ ಬಂಡೆ ಪರ್ಮಿಷನ್ ಏನೈತೆ ಎಲ್ಲ ಅವ್ರದೇ ಬರೋದು. ಅವ್ರು ಯಾರು ಬಂದು ನೋಡಲ್ಲ. ಅವ್ರಿಗೇನು ಬೇಕು, ಅವ್ರಿಗೆ ಬರಬೇಕಾದ್ರೆ ಇಲ್ಲಿ ಬಂಡೆ ಬ್ಲಾಸ್ಟ್ ಯಾರು ಮಾಡ್ತಾವ್ರೆ, ಏನು ಮಾಡ್ತಾವ್ರೆ, ಜನಕ್ಕೆ ಇಲ್ಲಿ ಏನು ತೊಂದರೆ ಆಗ್ತೈತೆ ಅದೇನು ಬೇಕಿಲ್ಲ. ನಮಗೆ ಗೌರ್ಮೆಂಟ್ ಹೇಳೈತೆ ಅವ್ರಿಗೆ ಗಾಡಿಗಳು ಯಾವನ ಅಮಾಯಕರು ಗಾಡಿಗಳು ಹಿಡಿಯೋದು, ಅವ್ರಿಗೆ ಪರ್ಮಿಟ್ ಐತಾ ಅದೈತಾ, ಬರೀ ಇವನ್ ಚೆಕ್ ಮಾಡೋದು. ಇಷ್ಟು ಬಿಟ್ಟರೆ ಈ ಕ್ರಷರ್ ಓನರ್ಗಳು ಲಾರಿಗಳನ್ನ ಇವನ್ನ ಯಾವ ಹಿಡಿದು ಕೇಸ್ ಮಾಡೋದಾಗ್ಲಿ ಏನೂ ಮಾಡಲ್ಲ. ಆಮೇಲೆ ಇವಾಗ ಗಾಡಿ ಹೇಳ್ತಾರೆ, ಈಗ ನಮ್ಗೇನೋ ಒಂದು ಕೆಲಸ ಇರುತ್ತೆ, ಲಾರಿ ತಗೊಂಡು ಹಿಂಗಾಸ್ ಹೋಗ್ತೀವಿ, ಕ್ರಷರ್ ತಗ ಗಾಡಿ ಹೋಗಿ ಖಾಲಿ ಬಂದ್ರು ಅದಕ್ಕೂ ನೀನು ಏನಕ್ಕೆ ಹೋಗಿದ್ದೆ, ಗಾಡಿ ಹೋಗಿ ಬಂದೈತೆ ಅಂದಮೇಲೆ ಲೋಡ್ ಆಗೈತೆ ಅಂತಂದು ಪಾಪ ಅವ್ರಿಗೂ ಅಮಾಯಕರಿಗೂ ತೊಂದರೆ ಕೊಡ್ತಾವ್ರೆ. ಈ ಕ್ರಷರ್ಗಳಿಗೆಲ್ಲ ಇವೆಲ್ಲ ಮಾಡ್ತಾರಲ್ಲ, ಈಗ ಮೆಟೀರಿಯಲ್ ಇಷ್ಟೊಂದು ಹೋಗಿ ಬಂದೈತೆ, ಕರೆಕ್ಟಾಗಿ ಅವ್ರ ಹತ್ರ ಒಂದು ದಾಖಲಾತಿ ಐತೆ ನೋಡಿ, 2 ಗಾಡಿ ಹೋಗಿ ಬಂದಿದ್ದಾವೆ, ಅವ್ರ ಹತ್ರ ಎಲ್ಲ ತಿಳ್ಕೊಡ್ರಿ ನೋಡೋಣ. ಆ 2 ಗಾಡಿಗೂ ಕರೆಕ್ಟಾಗಿ ದಾಖಲಾತಿ ಐತಾ, ಈಗ ಓಪನ್ ಮಾಡಿ ತೋರಿಸಿದ್ರೆ ಅವ್ರು ಮಾಡೋದು ಯಾವುದೇ ಕಾರಣಕ್ಕೂ ಮಾಡಲ್ಲ. ನೀವು ಈಗ ಮೀಡಿಯಾದವ್ರು ಇದ್ದೀರಾ, ಒಂದ್ಸತಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಬಡ ಜನಗಳಿಗೆ ತುಂಬಾ ತೊಂದರೆ. ಯಾಕೆಂದ್ರೆ ಊರ್ ಪಕ್ಕ ಇಲ್ಲಿ ಬ್ಲಾಸ್ಟ್ ಆಗುತ್ತೆ,
ಅಕ್ಕಪಕ್ಕ ಊರುಗಳು ಇಷ್ಟು ಹತ್ರದಾಗಿದ್ರು ಇದನ್ನ ಲೆಕ್ಕಾಚಾರವಾಗಿ ಕ್ರೆಷರ್ನ ಈ ಬಂಡೆ ಬ್ಲಾಸ್ಟ್ ಮಾಡ್ಸೋದು ನಿಲ್ಲಿಸ್ಬೋದು ಗೌರ್ಮೆಂಟ್. ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಎಲ್ಲ ಇವ್ರು ಹೆಂಗೆ ಅಂತಂದ್ರೆ ಕಿವುಡ್ರು ಮೂಗ್ರು ಅಧಿಕಾರಿಗಳು ಹೆಂಗ್ ಗೊತ್ತಾ, ಇವ್ರು ಕ್ರೆಷರ್ನವರು ಈಗ ದುಡ್ಡಿರೋ ಜನ ಮಾಡ್ತಾರೆ, ಮಾಡೋದನ್ನ ಅವ್ರು ನೋಡ್ಬಿಟ್ಟು ಸುಮ್ಮನಾಗ್ತಾರೆ. ಇಷ್ಟು ನಡೀತಾ ಐತೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಉಮೇಶ್ ಅಂತ ಏನಾಗಿದ್ದೀರಾ ಸರ್ ತಾವು? ಸರ್ ನಾವು ಊರಲ್ಲೇ ಇರೋದು ಸರ್. ಗ್ರಾಮಸ್ಥರಾ? ಗ್ರಾಮಸ್ಥರು. ಓಕೆ.